ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಪಕ್ಷದ ಅಧಿಕಾರ ಹಂಗೆ ಇದೆ ಸರ್, ವ್ಯಕ್ತಿಗತ ಬದಲಾವಣೆ ಆಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು ಅನ್ನೋದು ಬೇರೆ, ಇವತ್ತು ಡಿ.ಕೆ. ಶಿವಕುಮಾರ್ ಆ ಸ್ಥಾನಕ್ಕೆ ಬಂದಿದ್ದಾರೆ, ನಾಯಕತ್ವ ಬದಲಾವಣೆ ಆಗಿದೆ. ಅದನ್ನು ಹೇಳಿದ ಯಾಕೆಂತ ಹೇಳಿದರೆ, ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಪರಸ್ಪರ ಮಾತಾಡಿಕೊಂಡು ಅತ್ಯಂತ ಒಮ್ಮತದಿಂದ ಇದ್ದುಕೊಂಡು ಒಮ್ಮತದಿಂದಲೇ ಸಿದ್ದರಾಮಯ್ಯ ಇವತ್ತು ಡಿ.ಕೆ. ಶಿವಕುಮಾರ್ ಆಯ್ಕೆ ಇವತ್ತು ಮಾಡಿರ್ತಾರೆ. CLPಯಲ್ಲಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ಬಹುಶಃ ಸಿದ್ದರಾಮಯ್ಯ ಅದನ್ನು ಪ್ರಪೋಸ್ ಇವತ್ತು ಮಾಡಿದ್ದಾರೆ. ಆದ ಕಾರಣ ಇವತ್ತು ವ್ಯಕ್ತಿ ಬದಲಾವಣೆ ಕೂಡ ತತ್ವ ಆದರ್ಶಗಳು ಆಡಳಿತ ಅದು ಒಂದೇ ರೀತಿಯಿಂದ ಇರ್ತದೆ. ಸಿದ್ದರಾಮಯ್ಯನವರು ಮುಂಚೆ ಆಡಳಿತ ನಡೆಸ್ತಿದ್ದರು, ಇದೀಗ ಹಿರಿಯರ ಸ್ಥಾನ ನಿಂತು ನಮ್ಮ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಆ ಒಂದು ಮಾರ್ಗದರ್ಶನ ಮತ್ತು ಸಲಹೆ ಖಂಡಿತವಾಗಿ ಕೊಡ್ತಾರೆ. ಒಗ್ಗಟ್ಟಿಂದಲೇ ಡಿ.ಕೆ. ಶಿವಕುಮಾರ್ ಹಾಗೂ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಗ್ಗಟ್ಟಿಂದಲೇ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡು ಹೋಗಿ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಈ ಬರ್ತದೆ. ಒಗ್ಗಟ್ಟು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಂದಿದೆ ಸರ್. ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಇದ್ದಾಗ ಈ ಒಗ್ಗಟ್ಟಿರ್ಲಿಲ್ಲ. ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ನಾವು ಒಪ್ಪಲ್ಲ ಅಂತ ಅನೇಕ ಜನ ಮಾತನಾಡ್ತಾ ಇದ್ರು. ನೋಡಿ, ಯಾರು ಮಾತಾಡೋದಕ್ಕೆ ನಾವು ಯಾಕೆ ಮಹತ್ವ ಕೊಡಬೇಕು? ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಯಾರ್ಯಾರು ಯಾವ್ಯಾವ ಹೇಳಿಕೆ ಕೊಟ್ಟಿದ್ದರೂ ಕೂಡ ಈ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಯಾವುದೇ ವ್ಯಕ್ತಿತ್ವ ಹೇಳಿಕೆ ಎಲ್ಲಿಯೂ ಕೂಡ ಬರಲಿಲ್ಲ. ಎಲ್ಲ ಕೂಡ ಒಗ್ಗಟ್ಟಿನಿಂದ ಇವತ್ತು ಇವತ್ತು ಇಡೀ ದೇಶದ ರಾಜಕಾರಣಿಗಳಿಗೆ ಯಾವ ರೀತಿ ಸಮಸ್ಯೆಗಳು ವಿಚಾರ ಇದ್ದಂಥ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಎರಡು ಮುಖಂಡ ನಾಯಕರಾಗಿ ಇರ್ಬೋದು ಅಂತೇಳಿ ಇಡೀ ಎಲ್ಲ ಪಕ್ಷದ ಎಲ್ಲ ನಾಯಕರಿಗೆ ಕೊಟ್ಟಂಥ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನೀವು ಸ್ಪೀಕರ್ ಆಗಿದ್ದೀರಿ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ, ಇದೀಗ ಸಚಿವರಾಗಿದ್ದೀರಿ. ಮೊದಲೇ ಭರವಸೆ ಕೊಟ್ಟಿತ್ತಾ ಪಾರ್ಟಿ ನಿಮಗೆ? ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕತೆಯನ್ನು ದುಡಿದವರಿಗೆ, ಕಾಂಗ್ರೆಸ್ ಪಕ್ಷ ತತ್ವ ಆದರ್ಶಕ್ಕೆ ಒಳಪಟ್ಟು ಕೆಲಸ ಮಾಡಿದವರಿಗೆ ಹಾಗೂ ಬಹುಶಃ ತಾಳ್ಮೆಯಿಂದ ಇದ್ದವರಿಗೆ ಕಾಂಗ್ರೆಸ್ ಪಕ್ಷ ಹುದ್ದೆ ಕೊಡ್ತದೆ. ಇದರಲ್ಲಿ ಅದರಲ್ಲಿ ನಾನು ಒಂದು ಉದಾಹರಣೆ, ಭಾಳಷ್ಟು ಉದಾಹರಣೆ ಮುಂದಿನ ದಿನದಲ್ಲಿ ಕೂಡ ಇವತ್ತು ಆಗುತ್ತೆ. ಆದ ಕಾರಣ ಪಕ್ಷ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಪಕ್ಷದ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದರೆ ಗುರುತಿಸಿಕೊಳ್ತಾರೆ. ಅವತ್ತು ನನ್ನನ್ನು ಬಹುಶಃ ಕರೆದು ಮೊದಲ ಒಂದು ಸಂಪುಟ ರಚನಾ ಸಂದರ್ಭದಲ್ಲಿ ನನ್ನನ್ನು ಕರೆದು ಹಿರಿಯ ನಾಯಕರು ಹೇಳಿದರು, ನಿಮ್ಮ ಹೆಸರು ಮಿನಿಸ್ಟರ್ ಪಟ್ಟಿಯಲ್ಲಿದೆ, ಆದರೆ ನಮಗೆ ಇವತ್ತು ಒಂದು ಅಲ್ಪಸಂಖ್ಯಾತರು ಈ ರಾಜ್ಯದ ಸ್ಪೀಕರ್ ಆಗಿ ಮಾಡಬೇಕು. ಈ 9 ಜನರಲ್ಲಿ ನಿಮಗೆ ನಮಗೆ ಸಮರ್ಪಕ ಕಾಣ್ತದೆ, ನೀವು ವಹಿಸಬೇಕಂತ ಹೇಳಿದಾಗ ತಕ್ಷಣ ಒಪ್ಪಿದ್ದೆ. ಅದನ್ನು ಗುರುತಿಸಿಕೊಂಡು ನನಗೆ ಮೊದಲ ಹಂತದಲ್ಲಿ ಅದು ಕೊಟ್ಟಿದ್ದಾರೆ. ಓಕೆ, ಅದು ಸ್ಪೀಕರ್ ಆದರೆ ಮುಂದಿನ ಚುನಾವಣೆಯಲ್ಲಿ ಸೋತ್ ಬಿಡ್ತೀನಿ ಅನ್ನೋ ಭಯನ? ರಾಜ್ಯದ ಇತಿಹಾಸ ನೋಡಿದ್ರೆ ಹಾಗೆ ಇದೆ. ರಾಜ್ಯದ ಇತಿಹಾಸದ ಮತ್ತು ಸ್ಪೀಕರ್ ಸ್ಥಾನದಲ್ಲಿದ್ದವರು ಮುಂದಿನ ಯಶಸ್ವಿ ಆಗುವುದಿಲ್ಲ ಅಂತ ಹೇಳಿ ಜನ ಮತ್ತು ಮಾಧ್ಯಮದ ಮಾತಾಡ್ತಾ ಇದ್ದಾರ. ಅದನ್ನು ಉಳ್ಳಾಲ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ್ದು ಜನಸಾಮಾನ್ಯರು ಸುಳ್ಳನ್ನಾಗಿಸಿ ಮಾಡ್ತಾರೆ. ಓಕೆ, ಅವ್ರು ಮತ್ತೆ ಗೆಲ್ಲಿಸಿ ಕಲಿಸ್ತಾರೆ ಎಂಬ ವಿಶ್ವಾಸ ನನಗೆ ಇದೆ.